ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯ ಮಾರ್ಚ್-ಏಪ್ರಿಲ್ 2026ರ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಇಂದು ನಡೆದಂತಹ 25/3/26 ಇಂದು ನಡೆದಂತಹ ನಿಮ್ಮ ಎಕ್ಸಾಮ್ದು ಕೀ ಆನ್ಸರ್ಸ್ ಆಗಿರುತ್ತೆ ಮಕ್ಕಳ. ಹಾಗಾಗಿ ಒಂದು ಬಾರಿ ಆನ್ಸರ್ಸನ್ನು ನೋಡಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ 4 ಆಲ್ಟರ್ನೇಟಿವ್ಸ್ ಆರ್ given for each of the following questions are incomplete statement. Choose the correct alternatives ide. So first question, choose the appropriate question tag for the following statement ide. She was narrating a story. So correct ಆಗಿರುವಂಥದ್ದು wasn't she ಆಗಿರ್ತದೆ. ಹಾಗಾಗಿ ಆಪ್ಷನ್ ಡಿ ಅಂತ ಹೇಳಿ ಹಾಕಿದರೆ ನಿಮಗೆ 1 ಅಂಕ ಆಗ್ತದೆ ಮಕ್ಕಳ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಇದೆ. ದೇ ಹ್ಯಾಡ್ ರೀಪ್ಲಾಸ್ಟರ್ಡ್ ದ ಹೋಲ್ಡ್ ಹೌಸ್, pruned the trees, patched the fence and moved there. One day they came back to the office to complain. ಸೊ ಇಲ್ಲಿ ಕರೆಕ್ಟ್ ಆಗಿರೋ ಇನ್ಫಿನಿಟಿವ್ ಮಕ್ಕಳ ಟು ಕಂಪ್ಲೇನ್ ಆಗಿರ್ತದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಥರ್ಡ್ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಸೊ ಇಲ್ಲಿ ನೋಡಿ, ಹರೀಶ್ ಮತ್ತು ಚಂದನ ನಡುವೆ ನಡೆದಿರುವಂತಹ ಒಂದು ಕನ್ವರ್ಸೇಷನ್. ಇಲ್ಲಿ ನೋಡಿ, ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಕಾರ್. ಸೊ ಇಲ್ಲಿ ಏನಾಗಿದೆ ಅಂದರೆ ಈಸ್ ಸೀಕಿಂಗ್ ಪರ್ಮಿಷನ್. ಸೊ ಪರ್ಮಿಷನನ್ನು ಕೇಳ್ತಾ ಇರೋವಂಥದ್ದು. ಹಾಗಾಗಿ ಆಪ್ಷನ್ ಸಿನಲ್ಲಿರುವ ಸೀಕಿಂಗ್ ಪರ್ಮಿಷನ್ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಕ್ವಶನ್ಗೆ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ ಇದೆ. ಸೊ ಇಲ್ಲಿ ಟೀಚರ್ ಮತ್ತು ಆನಂದ್ ನಡುವೆ ನಡೆದಿರುವ ಕನ್ವರ್ಸೇಷನ್ ಆಗಿದೆ. ಸೊ ಇಲ್ಲಿ ನಮಗೆ ನೋಡಿ, ಆನಂದ್, ಥ್ಯಾಂಕ್ಸ್ ಫಾರ್ ಯುವರ್ ಇನ್ವಿಟೇಷನ್. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಅರ್ಲಿಯರ್ ಐ ವುಡ್ ಹ್ಯಾವ್ ಜಾಯಿನ್ಡ್ ಯು. ಸೊ ಹಾಗಾಗಿ ವುಡ್ ಹ್ಯಾವ್ ಅಂತ ಹೇಳಿ ಹಾಕಿದರೆ 1 ಅಂಕ ಸಿಗುತ್ತೆ ಮಕ್ಕಳ. ಸೊ ಅದಷ್ಟು MCQ ಕ್ವಶನ್ಸು. ನೆಕ್ಸ್ಟ್ ಸೆಕೆಂಡ್ ಮೇನ್ ಡೂ ಆಸ್ ಡಿರೆಕ್ಟೆಡ್ 12 ಕ್ವಶನ್ಸ್ ಇತ್ತು. ಫಿಫ್ತ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಆಸ್ 1 ಸಿಲಬಲ್. ಸೊ ನೀವು ಕರೆಕ್ಟಾಗಿ ಸ್ಪೆಲ್ ಮಾಡಿದರೆ ಗೊತ್ತಾಗ್ತಿತ್ತು ಮಕ್ಕಳ. ರೋಡಿಗೆ 1 ಸಿಲಬಲ್, ಓವರ್, ವೆರಿ, ರೋಡ್, ಜಿಂಜರ್ಲಿ. ಸೊ ಅದರಲ್ಲಿ ರೋಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ಹೂ ಈಸ್ ಡ್ಯಾಶ್ ಫಾಸ್ಟೆಸ್ಟ್ ರನ್ನರ್ ಇನ್ ದ ಸ್ಕೂಲ್. ಹೂ ಈಸ್ ದ ಆಗಬೇಕು. ಹಾಗಾಗಿ ದ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸೆವೆಂತ್ ಕ್ವಶನ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ದ ಬೈಕ್ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ. ಸೊ ಇಮಿಡಿಯೇಟ್ಲಿಗೆ ಲೈನ್ ಹಾಕಿದ್ದಾರೆ. ಸೊ ಅದು ಆಡ್ವರ್ಬ್ ಆಗಿರುತ್ತೆ. ಆಡ್ವರ್ಬ್ ಅಂತ ಹೇಳಿ ಬರ್ತಿದ್ರೆ 1 ಅಂಕ. ಏಯ್ತ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟೇಬಲ್ ಲಿಂಕರ್ ಹೇಳಿದರು. ಸ್ಟೂಡೆಂಟ್ ಪ್ಲೇಡ್ ವೆಲ್ ಡ್ಯಾಶ್ ಸೆಕ್ಯೂರ್ಡ್ ದ ಫಸ್ಟ್ ಪ್ಲೇಸ್. ಸೊ ಅಲ್ಲಿ ಕರೆಕ್ಟ್ ಆಗಿರೋ ಲಿಂಕರ್ ಆ್ಯಂಡ್ ಆಗುತ್ತೆ. ಸ್ಟೂಡೆಂಟ್ಸ್ ಪ್ಲೇಡ್ ವೆಲ್ ಆ್ಯಂಡ್ ಸೆಕ್ಯೂರ್ಡ್ ದ ಫಸ್ಟ್ ಪ್ಲೇಸ್. ಹಾಗಾಗಿ ಆ್ಯಂಡ್ ಇಸ್ ದ ಕರೆಕ್ಟ್ ಲಿಂಕರ್. ನೈನ್ತ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಪೋಸಿಷನ್. ಸೊ ಅನಂತ್ ವಾಸ್ ಅವೇಕ್ ಬ್ರೀದಿಂಗ್ ದ ಆಕ್ಸಿಜನ್ ಡ್ಯಾಶ್ ದ ಸಿಲಿಂಡರ್. ಸೊ ಅದು ಫ್ರಮ್ ದ ಸಿಲಿಂಡರ್ ಆಗಿರುತ್ತೆ. ಹಾಗಾಗಿ ಫ್ರಮ್ ಅಂತ ಬರೆದಿದ್ರೆ ಕಂಪ್ಲೀಟ್ 1 ಅಂಕ ಸಿಕ್ಕಿರುತ್ತೆ. ನೆಕ್ಸ್ಟ್ 10th ಕ್ವಶನ್, fill in the blank with the appropriate tense form of the verb given in the bracket. ಸೊ ಇಲ್ಲಿ ಈ ಡ್ಯಾಶ್ ಬಿ ಪ್ಲಸ್ ರೀಡ್ ಇದೆ ಫಾರ್ ಇಸ್ ಎಕ್ಸಾಮ್ ಲಾಸ್ಟ್ ನೈಟ್. ಸೊ ಈ ವಾಸ್ ರೀಡಿಂಗ್ ಫಾರ್ ಇಸ್ ಎಕ್ಸಾಮ್ ಲಾಸ್ಟ್ ನೈಟ್. ವಾಸ್ ರೀಡಿಂಗ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 11, fill in the blank with the appropriate form of the word given in the bracket. My grandmother told me and dash ಸ್ಟೋರಿ. ಸೊ ಬ್ರಾಕೆಟಲ್ಲಿ ಇಂಟ್ರೆಸ್ಟ್ ಇದೆ. ಆ್ಯಕ್ಚುಲಿ ಅದು ಇಂಟ್ರೆಸ್ಟಿಂಗ್ ಆಗಬೇಕು ಮಕ್ಕಳ. ಸೊ ಇಂಟ್ರೆಸ್ಟಿಂಗ್ ಅಂತ ಹೇಳಿ ಬರೆದಿದ್ರೆ 1 ಅಂಕ. ನೆಕ್ಸ್ಟ್ 12th ಕ್ವಶನ್, ಯೂಸ್ ದ ವರ್ಡ್ ಸರ್ಚ್ ಆ್ಯಸ್ ಎ ವರ್ಬ್ ಇನ್ ಎ ಸೆಂಟೆನ್ಸ್. ಸೊ ನೀವು ಸರ್ಚ್ ಅನ್ನೋ ಪದವನ್ನು ವರ್ಬ್ ಆಗಿ ಯೂಸ್ ಮಾಡಿ ಎನಿ ಸೆಂಟೆನ್ಸ್. ಐ ಸರ್ಚ್ ಫಾರ್ ಅ ಬುಕ್. ಸೊ ಸರ್ಚ್ ಅನ್ನೋದು ವರ್ಬ್ ಆಗಿ ಬರಬೇಕು ಅಷ್ಟೇ. ಸೊ ನಿಮಗೆ ಅಲ್ಲಿ ಮಾರ್ಕ್ಸ್ ಸಿಕ್ಕುತ್ತೆ. ಕ್ವಶನ್ ನಂಬರ್ 13, ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಸೊ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ರಾಮೇಶ್ವರಿ ಈಸ್ ವೈಸರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ಸೊ ಕರೆಕ್ಟಾಗಿರುವಂತಹ ಸೂಪರ್ಲೇಟಿವ್ ಏನಂದರೆ ರಾಮೇಶ್ವರಿ ಈಸ್ ದ ವೈಸೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ಸೊ ಹಾಗಾಗಿ ಈ ರೀತಿ ಬರೆದ್ರೆ ನಿಮಗೆ 1 ಅಂಕ ಸಿಕ್ಕಿರುತ್ತೆ. ಸೊ ಈಸಿ ಇತ್ತು ಮಕ್ಕಳ. ನೆಕ್ಸ್ಟ್ 14th ಕ್ವಶನ್, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಕೇಳಿದ್ದಾರೆ. ಶಿ ಸಿಂಗಿಂಗ್ ಅ ಸಾಂಗ್. ಸೊ ಬಹಳ ಈಸಿ. ಅ ಸಾಂಗ್ ಈಸ್ ಸಂಗ್ ಬೈ ಹರ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 15, ಕಂಬೈನ್ ದ ಸೆಂಟೆನ್ಸ್ ಯೂಸಿಂಗ್ ಸೋ ಆ್ಯಂಡ್ ದಟ್. ಸೊ 2 ವರ್ಡ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಸೆಂಟೆನ್ಸನ್ನು ಕಂಬೈನ್ ಮಾಡಬೇಕು. ಸತೀಶ್ ವಾಸ್ ವೆರಿ ವೀಕ್, ಈ ಕುಡಂಟ್ ಗೋ ಟು ಸ್ಕೂಲ್. ಸೊ ಕರೆಕ್ಟಾಗಿರುವ ಆನ್ಸರ್ ಏನಂದರೆ ಸತೀಶ್ ವಾಸ್ ಸೋ ವೀಕ್ ದಟ್ ಈ ಕುಡಂಟ್ ಗೋ ಟು ಸ್ಕೂಲ್ ಇಸ್ ದ ಆನ್ಸರ್. ನೆಕ್ಸ್ಟ್ 16th ಕ್ವಶನ್, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್
ಸೆಂಟೆನ್ಸಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಸೊ ಇಲ್ಲಿ ನಮಗೆ ನಿರ್ಮಲಾ ಡಿಡ್ ಯು ಸಬ್ಮಿಟ್ ದ ಪ್ರಾಜೆಕ್ಟ್. ಸೊ ಅದಕ್ಕೆ ನಾವು ರಿಪೋರ್ಟೆಡ್ ಸ್ಪೀಚ್ ಬರೀಬೇಕು ಮಕ್ಕಳ. ಸೊ ಇಲ್ಲಿ ನೋಡಿ, ನಿರ್ಮಲಾ ಆಸ್ಟ್ ರಾಜೇಶ್ ಇಫ್ ಹಿ ಹ್ಯಾಡ್ ಸಬ್ಮಿಟೆಡ್ ದ ಪ್ರಾಜೆಕ್ಟ್. ಸೊ ಇಫ್ ಹಿ ಹ್ಯಾಡ್ ಸಬ್ಮಿಟೆಡ್ ದ ಪ್ರಾಜೆಕ್ಟ್ ಅಂತ ಬರೆದ್ರೆ ಕಂಪ್ಲೀಟ್ 1 ಮಾರ್ಕ್ಸ್ ಸಿಗುತ್ತೆ. ಸೊ ಇದಿಷ್ಟು ನಿಮಗೆ ಡೂ ಆಸ್ ಡಿರೆಕ್ಟೆಡಲ್ಲಿ ಕೇಳಿದ ಕ್ವಶನ್ಸು. ನೆಕ್ಸ್ಟ್ ಥರ್ಡ್ ಮೇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆಸ್ 2 errors, ಎಡಿಟ್ ದ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್. ಸೊ ಇಲ್ಲಿ ನೋಡಿ, ಒನ್ಸ್ ಅ ಪುವರ್ ವುಮನ್ was walking from one village to another, carry a bundle on her head, unable to lift it easily, she rested every now and then. ಸೊ ಇಲ್ಲಿ ನೌನ್ ಕರೆಕ್ಟ್ ಮಾಡಬೇಕಾಗಿದ್ದು. ನೌನ್ ಯಾವುದಪ್ಪ ಅಂದರೆ ವುಮನ್. ಸೊ ವುಮೆನ್ ಅಂತ ಇದೆ, ವುಮನ್ ಆಗಬೇಕು. ನೆಕ್ಸ್ಟ್ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಕ್ಯಾರಿ ಇದೆ, ಕ್ಯಾರಿಂಗ್ ಆಗಬೇಕು. ಸೊ ಇದಿಷ್ಟು ಕರೆಕ್ಟಾಗಿ ಬರೆದ್ರೆ ನಿಮಗೆ ಗ್ರಾಮರ್ ಪಾರ್ಟ್. ನೆಕ್ಸ್ಟ್ ನಿಮಗೆ ಬಂದರೆ ಕ್ವಶನ್ ಆನ್ಸರ್ ಸಹ ಈಸಿ ಇತ್ತು ಮಕ್ಕಳ. ಸೊ ಎಲ್ಲರೂ ಅಟೆಂಡ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಇದರ ಕೀ ಆನ್ಸರ್ಸನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಈಗ ನಾವು ಡೈರೆಕ್ಟಾಗಿ ಇದಕ್ಕೆ ಎಕ್ಸ್ಟ್ರಾಕ್ಟ್ಸಿಗೆ ಹೋಗೋಣ ಮಕ್ಕಳ. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋಸ್. ಸೊ ಇಲ್ಲಿ 4 ಕ್ವಶನ್ಸ್ ಇದ್ದು. ಕ್ವಶನ್ ನಂಬರ್ 27, ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ ದಟ್ ಪೀಪಲ್ ಹಿಯರ್ ಆರ್ ಅಫ್ರೈಡ್. ಸೊ ಇಲ್ಲಿ ಕ್ವಶನ್, ಹೂ ವಾಸ್ ನ್ಯೂ ಟು ಮುಂಬೈ? ಸೊ ಬಾಲೇಶ್ವರ್ ಮಿಶ್ರಾ. ನೆಕ್ಸ್ಟ್, ವೈ ಡಿಡ್ ಹಿ ಕೇಮ್ ಟು ಮುಂಬೈ? in search of a job. Next question number C, what made him feel that the people of Mumbai were afraid? Because they fear getting trapped in the courts or with the police. Next question number 28, we have not all your visions, captain. So idakke modalnedu question, who had this statement? Pedro. Next, second question, when did the speaker say these words? When Columbus remarked that seamen would drink so much badly. ಸೊ ಅದು ಆನ್ಸರ್ ಆಗಿರುತ್ತೆ ಮಕ್ಕಳ. ನೆಕ್ಸ್ಟ್ ಕ್ವಶನ್ ನಂಬರ್ ಸಿ, ವಾಟ್ ವಾಸ್ ದ ವಿಷನ್ ಆಫ್ ದ ಕ್ಯಾಪ್ಟನ್ ಟು ಡಿಸ್ಕವರ್ ನ್ಯೂ ವರ್ಲ್ಡ್? ದಟ್ ಈಸ್ ದ ಆನ್ಸರ್ ಮಕ್ಕಳ. ನೆಕ್ಸ್ಟ್ ಕ್ವಶನ್ ನಂಬರ್ 29, ಯು ವಾಂಟ್ ಟು ಡೂ ದಿಸ್ ವೆರಿ ಬ್ಯಾಡ್ಲಿ ಡೋಂಟ್ ಯು ಅಂತ ಇದೆ ಮಕ್ಕಳ. ಸೊ ಹೂಸ್ ಇಸ್ ದ ಸ್ಪೀಕರ್? ಯಾರು ಇಲ್ಲಿ ಸ್ಪೀಕರ್? ಸತೀಶ್ ಫಾದರ್, ಮಿಸ್ಟರ್ ಅವತಾರ್ ನರೇನ್. ಸೊ ಅಥವಾ ನೀವು ಸತೀಶ್ ಫಾದರ್ ಅಂತ ಬರೆದ್ರೂ ಸಾಕು, ಅಥವಾ ಅವತಾರ್ ನರೇನ್ ಯಾವುದಾದ್ರೂ ಒಂದನ್ನು ಬರೆದ್ರೂ ನಿಮಗೆ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ ಬಿ, ವಾಟ್ ಮೇಡ್ ದ ಸ್ಪೀಕರ್ ಟು ಸೇ ದಿಸ್? ಸೊ ಅದಕ್ಕೆ ಸರಿಯಾಗಿರುವಂಥ ಆನ್ಸರು ಸತೀಶ್ ಪೇಂಟೆಡ್ ದೋ ಈಸ್ ಫಾದರ್ ಆಪೋಸಿಟ್ ಇಟ್. ಸೊ ದಟ್ ಈಸ್ ದ ಆನ್ಸರ್. ಕ್ವಶನ್ ನಂಬರ್ ಸಿ, ವಾಟ್ ಡಿಡ್ ಹೀ ಡೂ ಸೂನ್ ಆಫ್ಟರ್ ಲಿವಿಂಗ್ ದ ರೂಮ್? ಈ ಬ್ರಾಡ್ ಸೆವೆರಲ್ ಬ್ರಷಸ್, ಪೇನ್ಸ್ ಆ್ಯಂಡ್ ಸೆವೆರಲ್ ರೋಲ್ಸ್ ಆಫ್ ಡ್ರಾಯಿಂಗ್ ಶೀಟ್. ಸೊ ಇದಿಷ್ಟು ಬರೆದಿದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 30, ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್. Winter under lock, what does this mean? There is no season in space. That is the answer. Next, where would all the above happen? In space. Who is the poet of this poem? Very easy, Norman Nicholson. ಸೊ ಇದಷ್ಟು ಮತ್ತು ನಿಮಗೆ ಪ್ರೊಫೈಲ್ ರೈಟಿಂಗ್ ಎಲ್ಲ ಕೊಟ್ಟಿದ್ರು. ಸೊ ಪಿಕ್ಚರ್ ರೈಟಿಂಗು ಸಹ ಬಹಳ ಈಸಿಯಾಗಿತ್ತು. ಸೊ ಎಲ್ಲವನ್ನು ಅಟೆಂಡ್ ಮಾಡಿರ್ತೀರ. ಸೊ ಪೋಯಮು ಸಹ ಈಸಿ ಇತ್ತು. ನೆಕ್ಸ್ಟ್ ನಿಮಗೆ ಇಲ್ಲಿ ಪ್ಯಾಸೇಜಿಗೆ ಬಂದರೆ ಫಸ್ಟಿಗೆ ಆನ್ಸರ್ ಮಕ್ಕಳ. ಸೊ ನಿಮಗೆ ಇನ್ ಬಿಟ್ವೀನ್ ನಿಮಗೆ ಬರೆಯೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಈ ಫಸ್ಟು ಪ್ಯಾರಾ ಪೂರ್ತಿ ಬರ್ತಿದ್ರೆ ನಿಮಗೆ ಕಂಪ್ಲೀಟ್ 2 ಅಂಕ ಸಿಗುತ್ತೆ ಮೊದಲನೇ ಕ್ವಶನ್ಗೆ. ಎರಡನೇ ಕ್ವಶನ್ಗೆ ನೀವು ಇದಿಷ್ಟು ಕಂಪ್ಲೀಟ್ ಬರೆದಿದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಕ್ಕಿರುತ್ತೆ. ಸೊ ಹಾಗಾಗಿ ನಿಮಗೆ ಈಸಿ ಆಗಿತ್ತು. ಮತ್ತು ನಿಮಗೆ ಇಲ್ಲಿ ಜಾಸ್ ಪೋಯಮ್ 2 ಇಂದಲೇ 3 ಮಾರ್ಕ್ಸಿಗೆ ಕೇಳಿದ್ರು, ಹೀರೋಯಿಂದಲೇ. ಸೊ ಅವೆರಡು ಬರೆದಿರ್ತೀರ. ನೆಕ್ಸ್ಟ್ 4 ಮಾರ್ಕ್ಸಿಗೆ ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ. ಸೊ ಎಲ್ಲರೂ ಅಟೆಂಡ್ ಮಾಡಿರ್ತೀರ, ಬಹಳ ಈಸಿ ಇತ್ತು. ನೆಕ್ಸ್ಟ್ ಏರ್ ಪೊಲ್ಯೂಷನನ್ನೇ ಕೇಳಿದ್ರು ಎಸ್ಸೆಗೆ, ಅದು ಸಹ ಈಸಿ ಇತ್ತು. ಎಲ್ಲರೂ ಅಟೆಂಡ್ ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀರಾ. ಸೊ ಈಸಿಯಾಗಿರೋವಂಥ ಕ್ವಶನ್ ಪೇಪರ್. ಸೊ ಎಲ್ಲರೂ ಔಟ್ ತೆಗಿಯೋಕೆ ಚಾನ್ಸ್ ಇತ್ತು ಅಂತ ಅಂದ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮ್ಯಾಥ್ಸಿಗೂ ಸಹ ನಾವು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ, ಅದನ್ನು ಸಹ ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.